ಗೊತ್ತಿಲ್ಲದ ದಿನನಿತ್ಯದ ವಸ್ತುಗಳ ಭಯಾನಕ ಸತ್ಯ. ನಾವು ಪ್ರತಿದಿನ ಬಳಸುವ ವಸ್ತುಗಳನ್ನು ನಾವು ಇದು ಸಾಮಾನ್ಯ ಅಲ್ವಾ ಅಂತ ಅಲಕ್ಷ್ಯ ಮಾಡ್ತೀವಿ. ಆದರೆ ವಿಜ್ಞಾನ, ಆರೋಗ್ಯ ಮತ್ತು ಅನುಭವ ಹೇಳೋದು ಬೇರೆನೇ ಕತೆ. ನಮಸ್ಕಾರ ಸ್ನೇಹಿತರೆ. ನಾವು ಪ್ರತಿನಿತ್ಯ ಬಳಸುವ ಕೆಲವು ವಸ್ತುಗಳು ಎಷ್ಟು ಅಪಾಯಕಾರಿ ಅಂದರೆ ಅದು ನಮ್ಮ ಆರೋಗ್ಯಕ್ಕೆ ಮೌನವಾಗಿ ಹಾನಿ ಮಾಡುತ್ತೆ. ಆದರೆ ನಮಗೆ ಅದರ ಬಗ್ಗೆ ಅರಿವಿರೋದಿಲ್ಲ. ಆ ವಸ್ತುಗಳು ಯಾವ್ಯಾವು ಅಂತ ನೋಡೋಣ. ಮೊದಲನೇದಾಗಿ ಮೊಬೈಲ್ ಫೋನ್. ಇದು ನಮ್ಮ ಕೈಯಲ್ಲಿರುವ ನಿಶ್ಶಬ್ದವಾದ ಶತ್ರು. ಮೊಬೈಲ್ ನಮ್ಮ ಕೈಯಿಂದ ನೇರವಾಗಿ ಮುಖಕ್ಕೆ, ಕಿವಿಯ ಹತ್ತಿರ, ಒಮ್ಮೊಮ್ಮೆ ಹಾಸಿಗೆ ಮೇಲೆ, ಮತ್ತೊಮ್ಮೆ ಊಟದ ಟೇಬಲ್ ಮೇಲೆ, ಹೀಗೆ ಎಲ್ಲ ಕಡೆ ಹೋಗುತ್ತೆ. ಅಧ್ಯಯನಗಳ ಪ್ರಕಾರ ಮೊಬೈಲ್ ಸ್ಕ್ರೀನ್ ಮೇಲೆ ಟಾಯ್ಲೆಟ್ ಸೀಟ್ಗಿಂತ ಹೆಚ್ಚು ಬ್ಯಾಕ್ಟೀರಿಯಾ ಇರುತ್ತವೆ. ದಿನಕ್ಕೆ 100ರಿಂದ 150 ಬಾರಿ ನಾವು ಫೋನ್ ಟಚ್ ಮಾಡ್ತೀವಿ. ಕೈ ತೊಳೆಯದೆ ಊಟ ಮಾಡಿದರೆ, ಕಣ್ಣು, ಮೂಗು, ಬಾಯಿ ಮುಟ್ಟಿದ್ರೆ ಸೋಂಕು ಮೌನವಾಗಿ ಒಳಗೆ ಹೋಗುತ್ತೆ. ಆದ್ದರಿಂದ ಮೊಬೈಲ್ ಸ್ವಚ್ಛ ಮಾಡದೇ ಇದ್ದರೆ ಅದು ನಮ್ಮ ಆರೋಗ್ಯಕ್ಕೆ ಅಪಾಯ. ನಾವು ದಿನನಿತ್ಯ ಬಳಸುವ ಎರಡನೇ ವಸ್ತು ಯಾವುದು ಅಂದರೆ ಹಾಸಿಗೆ ಮತ್ತು ಕುಷನ್. ಇದು ಕಾಣದ ಅತಿಥಿಗಳು ಅಂತಲೇ ಅನ್ಬೋದು. ನಾವು ನಿದ್ರೆ ಮಾಡುವ ಜಾಗ ಶಾಂತಿ ಅನಿಸುತ್ತೆ, ಆದರೆ ಅಲ್ಲಿ ಏನಿರುತ್ತೆ ಗೊತ್ತಾ? ಧೂಳು ಹುಳಗಳು, ಬೆವರು, ಸತ್ತ ಚರ್ಮದ ಕಣಗಳು, ತೇವ. ಇದರ ಪರಿಣಾಮ ಅಲರ್ಜಿ, ಉಸಿರಾಟ ಸಮಸ್ಯೆ, ಚರ್ಮದ ಸಮಸ್ಯೆ, ಮಕ್ಕಳಲ್ಲಿ ಆಸ್ತಮ. ನಾವು ಪ್ರತಿದಿನ 6ರಿಂದ 8 ಗಂಟೆ ಅದರ ಮೇಲೆ ಮಲಗಿರ್ತೀವಿ. ಆದರೆ ಅದರ ಸ್ವಚ್ಛತೆ ಬಗ್ಗೆ ಅಷ್ಟು ಗಮನ ಕೊಡೋದೇ ಇಲ್ಲ. ಸ್ವಚ್ಛತೆ ಇಲ್ಲದ ಹಾಸಿಗೆ ಅಂದರೆ ಅದು ನಿಧಾನವಾದ ರೋಗ ಅಂತಲೇ ಹೇಳ್ಬೋದು. ಹಾಗಾಗಿ ಹಾಸಿಗೆ ಮತ್ತು ಕುಷನ್, ಬೆಡ್ ಸ್ಪ್ರೆಡ್ ಅಥವಾ ಪಿಲ್ಲೋ ಕವರ್ ಇದನ್ನೆಲ್ಲ ಯಾವಾಗಲೂ ಸ್ವಚ್ಛವಾಗಿಟ್ಕೊಂಡಿರಬೇಕು. ಮೂರನೇ ವಸ್ತು ಟೂತ್ ಬ್ರಷ್. ಬಾಯಿಗೆ ಹೋಗುವ ಅಪಾಯ ಅಂತಲೇ ಕರಿಬೋದು. ಯಾರ್ಯಾರು ಟಾಯ್ಲೆಟ್ ಹತ್ತಿರ ಟೂತ್ ಬ್ರಷ್ನ ಇಡ್ತಾರೆ ಅವರಿಗೆ ಈ ಒಂದು ಅಪಾಯ. ಅಂದರೆ ಟಾಯ್ಲೆಟ್ ಫ್ಲಶ್ ಮಾಡಿದಾಗ ಬ್ಯಾಕ್ಟೀರಿಯಾ ಗಾಳಿಯಲ್ಲಿ ಹಾರುತ್ತವೆ. ಅವು ಬ್ರಷ್ ಮೇಲೆ ಕುಳಿತುಕೊಳ್ಳುತ್ತವೆ. ಆ ಬ್ರಷ್ ನೇರವಾಗಿ ಬಾಯಿಗೆ ಹೋಗುತ್ತೆ, ಅಂದರೆ ಸೋಂಕು ನೇರ ಎಂಟ್ರಿ. ನಾವು ಪ್ರತಿದಿನ ಎದ್ದ ತಕ್ಷಣ ಈ ವಸ್ತುನ ಯೂಸ್ ಮಾಡ್ತೀವಿ. ಹಾಗಾಗಿ ಇದನ್ನು ಸ್ವಚ್ಛವಾಗಿಟ್ಕೊಳ್ಳೋದು ತುಂಬಾ ಮುಖ್ಯ. ಅದಕ್ಕೆ ಬ್ರಷ್ ಮುಚ್ಚಿಡಬೇಕು. ಹಾಗೆ 2ರಿಂದ 3 ತಿಂಗಳಿಗೊಮ್ಮೆಯಾದರೂ ಇದನ್ನು ಬದಲಾಯಿಸಬೇಕು. 4ನೆಯ ವಸ್ತು ಕಿಚನ್ ಸ್ಪಾಂಜ್. ಮನೆಯಲ್ಲೇ ಅತಿ ಅಪಾಯಕಾರಿ ವಸ್ತು ಇದಾಗಿರುತ್ತೆ. ನೀವು ಪಾತ್ರೆ ತೊಳೆಯುವ ಸ್ಪಾಂಜ್ ಸ್ವಚ್ಛ ಅಂತ ಅನ್ಕೊತೀರಾ? ನಿಜವಾಗ್ಲೂ ಅದರಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾ ಇರುತ್ತವೆ. ತೇವ ಪ್ಲಸ್ ಆಹಾರ ಕಣ ಅಂದರೆ ಬ್ಯಾಕ್ಟೀರಿಯಾಗಳಿಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಅದೇ ಸ್ಪಾಂಜಿಂದ ಪ್ಲೇಟ್ ತೊಳಿತೀರಾ ಅಂದರೆ ಬ್ಯಾಕ್ಟೀರಿಯಾ ನೇರ ಊಟದಿಂದ ನೇರ ನಿಮ್ಮ ದೇಹಕ್ಕೆ. ಆದ್ದರಿಂದ ಸ್ಪಾಂಜನ್ನು ವಾರಕ್ಕೆ ಒಮ್ಮೆ ಬದಲಾಯಿಸಬೇಕು ಅಥವಾ ಚೆನ್ನಾಗಿ ಬಿಸಿ ನೀರಲ್ಲಿ ತೊಳಿಬೇಕು. 5ನೆಯ ವಸ್ತು ಯಾವುದು ಅಂದರೆ ಪ್ಲಾಸ್ಟಿಕ್ ಬಾಟಲಿ. ಇದನ್ನು ನಿಧಾನವಾದ ವಿಷ ಅಂತಲೇ ಹೇಳ್ಬೋದು. ಮತ್ತೆ ಬಳಸುವ ಪ್ಲಾಸ್ಟಿಕ್ ಬಾಟಲಿ ಅಪಾಯಕರ ಅನ್ನೋದು ಹಲವರಿಗೆ ಗೊತ್ತೇ ಇಲ್ಲ. ಬಿಸಿ ನೀರು ಹಾಕಿದಾಗ ಪ್ಲಾಸ್ಟಿಕ್ನಿಂದ ವಿಷಕಾರಿ ರಾಸಾಯನಿಕಗಳು ಹೊರಬರುತ್ತವೆ. ಅವು ಹಾರ್ಮೋನ್ ಸಮಸ್ಯೆ, ಕ್ಯಾನ್ಸರ್ ರಿಸ್ಕ್ ಹೆಚ್ಚಿಸಬಹುದು. ಆದ್ದರಿಂದ ಸ್ಟೀಲ್ ಅಥವಾ ಗ್ಲಾಸ್ ಬಾಟಲಿ ತುಂಬಾ ಸುರಕ್ಷಿತ. ಈಸಿಯಾಗಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಪ್ಲಾಸ್ಟಿಕ್ನಲ್ಲಿ ನೀರು ಕುಡಿಯೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಸ್ಟೀಲ್ ಅಥವಾ ಗ್ಲಾಸ್ ಬಾಟಲಿಯಲ್ಲಿ ನೀರನ್ನ ಕುಡಿಯೋದಕ್ಕೆ ಶುರು ಮಾಡಿ. 6ನೇದು ಅತಿ ಮುಖ್ಯವಾದ ವಸ್ತು ಅದು ಏನು ಅಂದರೆ ಹಣ, ನೋಟ್ ಅಥವಾ ನಾಣ್ಯ. ಎಲ್ಲರ ಕೈ ತಿರುಗುವ ವಸ್ತು ಇದಾಗಿರುತ್ತೆ. ಒಂದು ನೋಟು ಎಷ್ಟು ಜನರ ಕೈ ತಿರುಗುತ್ತೆ ನೀವೇ ಒಮ್ಮೆ ಊಹಿಸಿ. ಬೀದಿಯಿಂದ ಬೀದಿಗೆ, ಅಂಗಡಿಯಿಂದ ಅಂಗಡಿಗೆ, ಆಸ್ಪತ್ರೆ, ಮೆಡಿಕಲ್ ಸ್ಟೋರ್, ಕೆಲವೊಮ್ಮೆ ಟಾಯ್ಲೆಟ್ ಬಳಕೆ ಮಾಡಿದ ಕೈಯಿಂದನೇ ಯೂಸ್ ಮಾಡ್ತಾರೆ. ಪರಿಣಾಮ ಹಣ ಹಿಡಿದ ಕೈ ತೊಳೆಯದೆ ಊಟ ಮಾಡೋದು ಅಥವಾ ಹಣ ಹಿಡಿದ ಕೈಯಲ್ಲೇ ಕಣ್ಣನ್ನು ಮುಟ್ಟುವುದು ಅಥವಾ ಮೂಗನ್ನು ಮುಟ್ಟುವುದು ಅಂದರೆ ಸೋಂಕಿಗೆ ಆಹ್ವಾನ ಕೊಟ್ಟಂಗೆ. ಹಣ ಸಂಪೂರ್ಣವಾಗಿ ಸ್ವಚ್ಛ ಇರೋದಿಲ್ಲ. ಹಣ ಹಿಡಿದ ಮೇಲೆ ಕೈ ತೊಳಿಲೇಬೇಕು. 7ನೇ ವಸ್ತು ಅಂದರೆ ಅದು ಹೆಡ್ಫೋನ್. ಕಿವಿಯ ಒಳಗಿನ ಅಪಾಯ. ಹೆಡ್ಫೋನ್ ಕಿವಿಯ ಒಳಗೆ ನೇರವಾಗಿ ಹೋಗುತ್ತೆ. ಇದರಿಂದ ಧೂಳು, ಬೆವರು ಅಲ್ಲಿ ಜಮೆಯಾಗುತ್ತೆ. ಪರಿಣಾಮ ಕಿವಿ ಸೋಂಕು ಅಥವಾ ಕಿವಿ ನೋವು, ಶ್ರವಣ ಶಕ್ತಿ ಕಡಿಮೆಯಾಗೋದು. ಇದರಿಂದ ಏನು ಪಾಠ ಕಲಿಬೋದು ಅಂದರೆ ಹೆಡ್ಫೋನ್ ಹಂಚ್ಕೊಳ್ಬೇಡಿ, ಯಾರೊಂದಿಗೂ ಹೆಡ್ಫೋನ್ನ ಶೇರ್ ಮಾಡಬೇಡಿ. ಹಾಗೆ ನಿಯಮಿತವಾಗಿ ಸ್ವಚ್ಛ ಮಾಡಿ. ಒಂದು ದೊಡ್ಡ ಸಂದೇಶ ಏನು ಅಂದರೆ ಈ ವಸ್ತುಗಳು ಕೆಟ್ಟವಲ್ಲ ಅಥವಾ
ಶಾಪಿತವಲ್ಲ. ನಾವು ಬಳಸುವ ರೀತಿ ತಪ್ಪು. ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಸ್ವಚ್ಛತೆ, ಸ್ವಲ್ಪ ಅರಿವು. ಇದರಿಂದ ರೋಗ ಕಡಿಮೆ, ಆರೋಗ್ಯ ಉತ್ತಮ, ಹಾಗೆ ಜೀವನ ಸುಲಭ. ಈ ಮಾಹಿತಿ ನಿಮಗೆ ಅನುಕೂಲವಾಗಿದ್ದರೆ ಈ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ರೀತಿಯ ಇನ್ನಿತರೆ ವಸ್ತುಗಳು ಯಾವುದಾದರೂ ತಿಳಿದಿದ್ದರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.